ವೀಕ್ಷಕರೇ, ಮೀನರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನಗಳಿದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಯಾವ ಒಂದು ಅದ್ಭುತವಾಗಿರತಕ್ಕಂಥ ಪರಿಹಾರ ಇದೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನೋಡ್ತಾ ಇರತಕ್ಕಂಥದ್ದು. ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಮೀನರಾಶಿಯ ಲಾಂಛನ ಬಂದು 2 ಮೀನುಗಳನ್ನ ಹೊಂದಿರತಕ್ಕಂತಹ ಲಾಂಛನವನ್ನ ಹೊಂದಿದೆ. ರಾಶಾಧಿಪತಿ ಗುರು ಆಗಿರತಕ್ಕಂಥದ್ದು, ಜಲತತ್ವದ ರಾಶಿ ಇದಾಗಿದೆ. ಉತ್ತರ ದಿಕ್ಕಿನ ರಾಶಿ, ಸ್ತ್ರೀಲಿಂಗದ ರಾಶಿ, ಜೊತೆಗೆ ಮೃದು ಸ್ವಭಾವ. ಈ ರಾಶಿಯ ರತ್ನ ಪುಷ್ಯರಾಗ ಆಗಿರತಕ್ಕಂಥದ್ದು. ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿದೆ. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ ಆಗಿದೆ. ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು 3, 5, 2, 7, 9 ಅದೃಷ್ಟದ ಸಂಖ್ಯೆಗಳಾದ್ರೆ 3, 12, 21, 30 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಬಂದು ಕಟಕ ಮತ್ತು ವೃಶ್ಚಿಕ ಆಗಿದೆ. ಶತ್ರು ರಾಶಿ ಮೇಷ, ಸಿಂಹ, ಧನು ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ನಕ್ಷತ್ರಗಳು ಬಂದು ಉತ್ತರ ಪೂರ್ವ ಭಾದ್ರ ನಕ್ಷತ್ರದ ಕೊನೆಯ 4ನೇ ಚರಣ, ಉತ್ತರ ಭಾದ್ರ ನಕ್ಷತ್ರದ 4 ಚರಣ, ರೇವತಿ ನಕ್ಷತ್ರದ 4 ಚರಣ ಈ ಮೀನ ರಾಶಿ ಅಂಡರಲ್ಲಿ ಬರುತ್ತೆ. ಇಂಥ ಮೀನ ರಾಶಿಯವರಿಗೆ ಜೂನ್ ತಿಂಗಳನ್ನ ಒಂದು ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ನಿಮ್ಮ ಮೇಲೆ ಒಂದು ಯಾವತ್ತಿಗೂ ಒಂದು ಜವಾಬ್ದಾರಿತವಾಗಿರತಕ್ಕಂಥ ವ್ಯಕ್ತಿತ್ವ ನಿಮ್ದು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಿಮ್ಮ ಮೇಲೆ ಹೆಚ್ಚಿರುತ್ತೆ, ಒಂದು ಜವಾಬ್ದಾರಿ ಅನ್ನುವಂಥದ್ದು ಹೆಚ್ಚಿರುತ್ತೆ. ಈ ಜವಾಬ್ದಾರಿಗಳನ್ನೆಲ್ಲವೂ ನಿಭಾಯಿಸೋದಕ್ಕೆ ನೀವು ಕೆಲಸಕ್ಕೆ ಹೆಚ್ಚು ಅವಲಂಬಿತರಾಗಿರ್ತೀರಿ. ಅಂದ್ರೆ ಕೆಲಸದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಇರುತ್ತೆ, ಹೆವಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗ್ ನಿಮ್ಮಲ್ಲಿರುತ್ತೆ. ನಿಮಗೇನ್ ಬೇಕು? ರೆಸ್ಟ್ ಬೇಕಾಗಿರುತ್ತೆ. ಸ್ಟ್ರೆಸ್ ಇರುವಂತದ್ದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಕೆಲಸದಲ್ಲಿ ಅನೇಕ ಸವಾಲುಗಳಿರುತ್ತೆ, ಒತ್ತಡಗಳಿರುತ್ತೆ. ಶಾಂತ ಚಿತ್ತವಾಗಿ ಸಮಾಧಾನವಾಗಿ ನಿಭಾಯಿಸಿದ್ರೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಮಾತೃವರ್ಗದಿಂದ, ನಿಮ್ಮ ತಾಯಿ ಇರ್ಬೋದು ಅಥವಾ ನಿಮ್ಮ ಅತ್ತೆ ಇರ್ಬೋದು, ಇಂತಹ ಮಾತೃವರ್ಗದಿಂದ ನಿಮಗೆ ಧನ ಸಹಾಯ ಸಿಗುವಂತಹ ಸಾಧ್ಯತೆಗಳು. ಏನೋ ಬಹಳ ಸಂಕಷ್ಟದಲ್ಲಿದ್ದೀನಿ, ಏನೋ ಬಹಳ ತೊಂದರೆಯಲ್ಲಿದ್ದೀನಿ, ಈ ತೊಂದರೆಗಳನ್ನ ನಾನು ಹೇಗಪ್ಪ ನಿಭಾಯಿಸ್ಲಿ ಅನ್ನುವಂಥ ಚಿಂತೆಯಲ್ಲಿದ್ರೆ ಖಂಡಿತ ಯಾವುದೋ ಒಂದು ಮೂಲದಿಂದ ನಿಮಗೆ ಅನುಕೂಲತೆ ಅನ್ನುವಂಥದ್ದು ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ಇಟ್ಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ಹೆಚ್ಚಿನ ಕಾಳಜಿಯನ್ನ ನೀವು ವಹಿಸ್ಬೇಕಾಗುತ್ತೆ. ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಅದನ್ನ ಆಗಿಂದಾಗೆ ಟ್ರೀಟ್ಮೆಂಟ್ ತಗೊಂಡು ಸರಿ ಮಾಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಟ್ರೆ ತುಂಬಾ ಒಳ್ಳೆಯದು. ಇನ್ನು ವಿಶೇಷವಾಗಿ ನೀವು ಇರುವಂತ ಮನೆ ಸರಿ ಇದೆಯಾ, ನಿಮಗೆ ಒಗ್ಕೊಳ್ಳುತ್ತಾ, ನಿಮ್ ಕೆಲ್ಸಕ್ಕೆ ಒಗ್ಕೊಳ್ತಾ ಇದೆಯಾ, ನೀವು ವಾಸಸ್ಥಳಕ್ಕೆ ಒಗ್ಕೊಳ್ತಾ ಇದೆಯಾ, ಈ ಮನೆಗೆ ಬಂದಾಗ್ಲಿದ್ದ ನೀವು ಚೆನ್ನಾಗಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡ್ಬೇಕಾಗತ್ತೆ. ಹೆಚ್ಚು ಕಡಿಮೆ ನೀವು ಇರುವಂತ ಮನೆ ವಾಸ್ತು ಪ್ರಕಾರವಾಗಿ ಇದೆಯಾ, ಆ ಮನೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವ, ಇದ್ರ ಬಗ್ಗೆನೂ ಕೂಡ ಹೆಚ್ಚಿನ ಆಸಕ್ತಿಯನ್ನ ನೀವು ವಹಿಸ್ಬೇಕಾಗತ್ತೆ. ಒಂದಿಷ್ಟು ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಿ, ಏನಾದ್ರೂ ಆ ಥರದ್ದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದರ ದೋಷ ನಿವಾರಣೆಗೆ ಪ್ರಯತ್ನ ಪಡುವಂಥದ್ದು, ಅಥವಾ ಅಲ್ಟರ್ನೇಟ್ ಆಗಿ ನೀವು ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಅವಕಾಶ ಇದ್ರೆ ಖಂಡಿತ ಪ್ರಯತ್ನವನ್ನ ಮಾಡ್ಕೊಳ್ಳಿತ್ತು, ಅಂದ್ರೆ ಇದ್ರೆ ಮಾತ್ರ. ಆಯ್ತಾ? ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಕಾಗ್ರತೆ ಕೊರತೆ ಇರುತ್ತೆ. ವಿದ್ಯೆಯಲ್ಲಿ ಆಸಕ್ತಿ ಇರುತ್ತೆ, ಆದ್ರೆ ರಿಸಲ್ಟ್ ಚೆನ್ನಾಗಿರಲ್ಲ, ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಚೆನ್ನಾಗಿರಲ್ಲ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇದ್ರೆ ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಹೆಚ್ಚಿನ ಇನ್ನೊಂದಿಷ್ಟು ಎಫರ್ಟ್ ಅನ್ನ ಹಾಕುವಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಇನ್ನು ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ರಿಸ್ಕ್ ಗಳನ್ನ ತೆಗೆದುಕೊಳ್ಬಾರ್ದು. ಹೆವಿ ಆಗಿರತಕ್ಕಂತ ರಿಸ್ಕ್ ಗಳನ್ನ ತೆಗೆದುಕೊಂಡ್ರೆ ಕೆಲವೊಂದು ಸಮಸ್ಯೆಗಳು ಎದುರಿಸುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಯ ಮೇಲೆ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹಿರಿಯರ ಆರೋಗ್ಯದ ಬಗ್ಗೆ ನಾನು ಆಗ್ಲೇ ಹೇಳಿದಂಗೆ ಸ್ವಲ್ಪ ಕಾಳಜಿ ಇರಬೇಕಾಗತ್ತೆ. ಈ ಮೂಳೆಗೆ ಸಂಬಂಧಿಸಿರ್ತಕ್ಕಂಥ ಆರೋಗ್ಯ ಎಚ್ಚರಿಕೆ ಇರಬೇಕು. ಯಾವುದೋ ಒಂದು ವಸ್ತುಗಳು ಸ್ವಲ್ಪ ಎತ್ತುವಾಗಲಿ, ಭಾರ ಎತ್ತುವಾಗಲಿ, ವಾಹನ ಚಾಲನೆ ಮಾಡುವಾಗಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಒಳ್ಳೇದು. ಇನ್ನು ಅದ್ಭುತವಾದ ವಿಚಾರಗಳು ನಾನು ನಿಮ್ಗೆ ತಿಳಿಸುವಂತದ್ದಿದೆ. ಅದಕ್ಕಿಂತ ಅದ್ಭುತವಾದಂತಹ ಒಂದು ವಿಡಿಯೋ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜಾತಕ ಫಲ ಸಿಗುತ್ತೆ. ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜೂನ್ ತಿಂಗಳಲ್ಲಿ ಮೀನ್ ರಾಶಿಯವರಿಗೆ ಉಳಿದಿರುವಂತಹ ಫಲ ನೋಡಿ. ಭೂ ವ್ಯಾಪಾರಿಗಳಿಗೆ ಅಥವಾ ಏನೋ ಒಂದು ದೊಡ್ಡದಾಗಿ ಸಾಲವನ್ನು ತರ್ತಾ ಇದ್ದೀರಿ, ಅಥವಾ ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ, ಅಥವಾ ಏನೋ ಒಂದು ಬೆಲೆ ಬಾಳುವಂತ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ, ಸೈಟ್ ಕೊಳ್ತಾ ಇದ್ದೀರಿ, ಹೊಸ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಿ, ಹೊಲ ಕೊಳ್ಳಬೇಕಂತ ಅನ್ಕೊಂಡಿದ್ದೀರಿ, ಲ್ಯಾಂಡ್ ಕೊಡ್ಬೇಕಂತ ಅನ್ಕೊಂಡಿದ್ರೆ ಪರವಾಗಿಲ್ಲ, ಕೊಂಡ್ಕೊಳ್ಳಿ. ಬಟ್ ಆದ್ರೆ ಸಾಲ ಹೆವಿಯಾಗಿ ಮಾಡಿಕೊಂಡು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದೊಂದು ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗುತ್ತೆ. ಇಲ್ಲದೆ ಇದ್ರೆ ಬರುವಂತ ದಿನಗಳಲ್ಲಿ ತೊಂದರೆ. ಈ ಕೆಲವೊಂದು ಅಗ್ರಿಮೆಂಟ್ ಮಾಡತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗುತ್ತೆ. ಅಗ್ರಿಮೆಂಟ್ ಮಾಡುವಾಗ ಕೆಲವೊಂದು ಮೋಸ ಆಗುವಂತ ಸನ್ನಿವೇಶಗಳು ಇರ್ತವೆ. ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಇನ್ನು ಕೆಲವೊಂದು ಜನರು ಸಾಲ ಮಾಡಿರ್ತಾರೆ, ತೀರ್ಸಕ್ಕಾಗಲ್ಲ, ಕೆಲವೊಂದು ಕಿರಿಕಿರಿ ಆಗುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅದನ್ನ ಸಮಾಧಾನವಾಗಿ ಯೋಚನೆ ಮಾಡಿಕೊಂಡು ನನ್ನ ಖರ್ಚು ಎಷ್ಟಿದೆ, ಲಾಭ ಎಷ್ಟಿದೆ, ಸಾಲ ಎಷ್ಟಿದೆ, ನಾನು ಎಷ್ಟು ಉಳಿತಾಯ ಮಾಡ್ಕೊಂಡ್ರೆ ಈ ಸಾಲವನ್ನ ಸರಿ ಮಾಡ್ಕೋಬಹುದು, ಇದ್ರ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ನೀವು ಸುಮ್ನೆ ದುಡಿತಾ ಇರ್ತೀರಿ, ಕೊಡ್ತಾ ಇರ್ತೀರಿ, ಮಾಡ್ತಾ ಇರ್ತೀರಿ ಅಂತಂದ್ರೆ ಆಗಾಗಲ್ಲ. ಸ್ವಲ್ಪ ಒಂದು ಲೆಕ್ಕಾಚಾರ ಅನ್ನುವಂಥದ್ದು ಬೇಕಾಗುತ್ತೆ. ಆ ಲೆಕ್ಕಾಚಾರ ನಿಮ್ಗೆ ಯಾವತ್ತಿಗೂ ಇರಲ್ಲ. 4 ದುಡ್ಡು ಬಂತ ಕೊಟ್ಬಿಡೋದು ಅಥವಾ ಖರ್ಚು ಮಾಡ್ಬಿಡೋದು, ಈ ಖರ್ಚಿನ ಮೇಲೆ ಅಂಕುಶ ಇಲ್ಲ ನಿಮಗೆ. ಸ್ವಲ್ಪ ಇದ್ರ ಬಗ್ಗೆ ನೀವು ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಅನುಕೂಲ. ಇನ್ನು ಈ ಹಿರಿಯರಿಂದ ನಿಮಗೆ ಸಹಜವಾಗಿ ಅನುಕೂಲತೆ ಆಗುತ್ತೆ. ಏನೋ ಒಂದು ಮಾರ್ಗದರ್ಶನ ಮಾಡ್ತಾರೆ, ಮಾರ್ಗದರ್ಶನ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿ. ನಿಮ್ಮ ಗುರುಗಳು, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಹಿರಿಯರು ಯಾರೋ ಈ ರೀತಿ ಅಲ್ಲಪ್ಪ, ಇದು ದಾರಿ ಅಲ್ಲ, ಈ ರೀತಿಯಿಂದ ಹೋದ್ರೆ ನಿಮ್ಗೆ ಚೆನ್ನಾಗಾಗುತ್ತೆ ಅನ್ನುವಂತ ಮಾರ್ಗದರ್ಶನ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡಿ. ಅದರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ನೀವು ಪುರುಷರಾಗಿದ್ರೆ ಸ್ತ್ರೀಯರಿಗಾಗಿ, ಸ್ತ್ರೀಯರಾಗಿದ್ರೆ ಪುರುಷರಿಗಾಗಿ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡೋದು. ಹೆಚ್ಚು ಕಡಿಮೆ ಪ್ರೇಮಿಗಳು ತಮ್ಮ ಪ್ರೇಯಸಿಗಾಗಿ ದುಡ್ಡು ಖರ್ಚು ಮಾಡೋದು, ತಮ್ಮ ಪ್ರಿಯತಮಗಾಗಿ ದುಡ್ಡು ಖರ್ಚು ಮಾಡೋದು. ಈ ಗಂಡ ಹೆಂಡತಿಯಲ್ಲಿ ಕೂಡ ಇಂತಹ ಒಂದು ಒಬ್ರಿಗೋಸ್ಕರ ಒಬ್ರು ಏನೋ ಒಂದಿಷ್ಟು ದುಡ್ಡನ್ನ ಎತ್ತಿಟ್ಟು ಅವರಿಗೆ ಏನೋ ಒಂದು ಉಡುಗೊರೆ ಕೊಡುವಂಥದ್ದು ಅಥವಾ ಅವ್ರಿಗೆ ಬೇಕಾಗಿರುವಂತ ವಸ್ತುವನ್ನ ತಂದು ಕೊಡುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದು ವಾತಾವರಣ ನಡೀತದೆ. ಒಳ್ಳೇದಿದು. ಯಾಕಂದ್ರೆ ಒಬ್ರಿಗಾಗಿ ಒಬ್ರು ಒಂದು ಬಾಂಧವ್ಯ, ಒಂದು ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಇಮ್ಮಡಿ ಆಗುತ್ತೆ. ಇನ್ನು ಉದ್ಯೋಗದಲ್ಲಿ ಅನುಕೂಲಗಳೇನೋ ಇರುತ್ತೆ, ಆದ್ರೆ ಸವಾಲುಗಳು ಇದೆ. ನೀವು ವ್ಯಾಪಾರಸ್ಥರೇ ಇರ್ಬೋದು, ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲೇ ಕೆಲಸ ಮಾಡ್ತಾ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಆಲ್ಮೋಸ್ಟ್ ಮೀನ್ ರಾಶಿಯವರಿಗೆ ಈ ಫಲ ಅನ್ವಯ ಆಗೋದ್ರಿಂದ ನಿಮ್ಮ ಕೆಲಸದಲ್ಲಿ ಅನೇಕ ಸವಾಲುಗಳು ಇರುತ್ತೆ. ಆ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ನೀವು ಸಕ್ಸಸ್ ಅನ್ನ ಕಾಣ್ತೀರಿ. ಯಾಕಂತಂದ್ರೆ ನೀವು ಒಂದು ನಿಯತ್ತಾಗಿರ್ತಕ್ಕಂಥ ವ್ಯಕ್ತಿತ್ವ, ಹೆಚ್ಚಾಗಿ ಕೆಲಸದ ಮೇಲೆ ಅವಲಂಬಿತವಾಗುವಂತ ವ್ಯಕ್ತಿತ್ವ. ಹಾಗಾಗಿ ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಡೋದ್ರಿಂದ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಈ ಶತ್ರುಗಳ ಕಿರಿಕಿರಿ, ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಶತ್ರುಗಳ ಕಿರಿಕಿರಿ ಇರುತ್ತೆ. ಸ್ವಲ್ಪ ಜನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ನಿಮಗೆ ಈ ಮಂತ್ ಕೊನೆಯಲ್ಲಿ ಒಂದು ಒಳ್ಳೆ ಫಲ ನಿಮಗೆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಸಣ್ಣ ಪುಟ್ಟ ಸ್ವಲ್ಪ ಚಿಕ್ಕ ಪುಟ್ಟ ಈ ಅಡಿಗೆ ಮನೆಯಲ್ಲಿ ಅಥವಾ ಯಾವುದೋ ವಸ್ತುಗಳನ್ನ ಎತ್ತುವಲ್ಲಿ, ಭಾರ ಎತ್ತುವಲ್ಲಿ ಚಿಕ್ಕ ಪುಟ್ಟ ಗಾಯಗಳಾಗುವಂತ ಸನ್ನಿವೇಶಗಳು ಇರ್ತವೆ. ಎಲ್ಲರಿಗೆ ಆಗ್ಲೇಬೇಕಂತೇನಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಏನು ಆಗಲ್ಲ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ವಲ್ಪ ಲೆಕ್ಕಾಚಾರನೂ ಇರ್ಲಿ. ಈ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮ್ಮ ಫಲ ಹೇಗಿದೆ ಗೊತ್ತಾ?
ಎಷ್ಟೇ ಸವಾಲುಗಳಿದ್ರು ಸಕ್ಸಸ್ ಕಾಣೋದಕ್ಕೆ ಬಹಳಷ್ಟು ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಆ ಟಿಪ್ಸ್ ಅನ್ನ ನೀವು ಅನುಸರಿಸಿದ್ರೆ 100% ನೀವು ಜಯವನ್ನ ಕಾಣ್ತೀರಿ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಬಹಳ ಖುಷಿ ಪಡುವಂತ ವಿಚಾರ ಈ ತಿಂಗಳಲ್ಲಿ ನಿಮ್ಮ ಫಲ. ಎಷ್ಟೇ ಸವಾಲುಗಳ ಮಧ್ಯದಲ್ಲೂ ಸಕ್ಸಸ್ ಕಾಣೋದಿದೆಯಲ್ಲ, ಅದು ಬಹಳ ಮನಸ್ಸಿಗೆ ಮುದವನ್ನ ತಂದ್ಕೊಡುತ್ತೆ. ಇನ್ನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಜೂನ್ ತಿಂಗಳ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಮೀನ್ ರಾಶಿಯವರು ಜೂನ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ಮಹಾಶಿವನ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಶಿವನ ದೇವಸ್ಥಾನಕ್ಕೆ ದರ್ಶನವನ್ನ ನೀಡತಕ್ಕಂತ ಪ್ರಯತ್ನವನ್ನ ಮಾಡಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನದಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಸಂಕಷ್ಟಗಳಿದ್ರು ಕೂಡ ಸರಿಯಾಗುತ್ತೆ. ಭಗವಂತನ ಕೃಪೆಗೆ ನೀವು ಪಾತ್ರವಾಗ್ತೀರಿ. ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಪ್ರೀತಿಸಿ ಖಂಡಿತವಾಗಿಯೂ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.